would like to thank you for this opportunity. मैं आप सबको बहुत मतलब ये बोलना चाहती हूँ कि यहाँ पे आकर मुझे बहुत ज़्यादा अच्छा लगा। यहाँ पे वो सब जानने मिला जो मैं कभी देख भी नहीं सकी, जो मेरा ख्वाब था देखने का वो मुझे जानने मिला, और जो जानवर मैं कभी देखी नहीं वो मुझे देखने को मिला। थैंक यू ऑल, थैंक यू सर। Hello everyone, all the students and Naveen sir. It was a great opportunity for me visiting KCD Zoology experience. Actually, even my mom was a guest lecturer over here, so it was a very overwhelming experience for me and all the students. I got a lot of things to know from here, and I did not expect it to be this big and this wonderful, but it was a very great experience. Thank you all. ನಮಸ್ತೆ ಎಲ್ಲರಿಗೂ, ಶುಭ ಮುಂಜಾನೆ. ನನ್ನ ಹೆಸರು ಸಾವಿತ್ರಿ ಅಂತ. ನಾನು SKS ಪ್ಯಾರಾಮೆಡಿಕಲ್ ಕಾಲೇಜಿಂದ ಬಂದಂಥ ರಾಯಚೂರು ಸ್ಟೂಡೆಂಟನ್ನು KCD ಜಾಲಜಿ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದಿದ್ದೀನಿ. ಸೊ ನಾ ಇಲ್ಲಿ ಬರೋದು ಈಗ 3ನೇ ಸಲ. ಆಮೇಲೆ ಬಂದಾಗ ನಾನು ಇಲ್ಲೆಲ್ಲ ಹೊಸದನ್ನು ತಿಳ್ಕೊತೇನೆ. ಆಮೇಲೆ ಪ್ರಪಂಚದಾಗ ಇಷ್ಟು ನಾ ಎಲ್ಲೂ ಎಕ್ಸ್ಪೀರಿಯನ್ಸ್ ನೋಡಿಲ್ಲ. ನಾನು ಪ್ರತಿ ಸಲ ಬಂದಾಗ ಹೇಳ್ತೇನೆ, ಯಾಕೆ ನವೀನ್ ಪ್ಯಾಟಿಮೆಂಟ್ ಸರ್ ಅದಾರಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ನಾನು ಈಗ ನೆಕ್ಸ್ಟ್ ನಿಮ್ಗೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ವಿಸಿಟ್ಗೆ. ಸೊ ನನಗೆ ಇನ್ನೂ ಈ ಟೈಮ್ ಹೋಗಿದ್ದ ಗೊತ್ತಾಗತ್ತಿಲ್ಲ ಅಂದ್ರೆ ಇನ್ನೂ ಒಂದು ತಾಸು ಕೇಳ್ಬೇಕಂತ ಇಂಟ್ರೆಸ್ಟ್ ಬರತ್ತೈತಿ. ಹೌದಾ? ಈಗ ನೀವು ಎಲ್ಲಿಂದ ರಾಯಚೂರಿಂದ ಬಂದಿರಿ. KCD ಜುವಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಕರ್ನಾಟಕದಾಗ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹಾಲಯ. ಇಲ್ಲಿ ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಕಂಟ್ರಿ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರ, ಬೇರೆ ಬೇರೆ ಊರು ಸ್ಕೂಲ್ದಿಂದ ಬರ್ತಾರ. KCD ಜುವಾಲಜಿ ಡಿಪಾರ್ಟ್ಮೆಂಟ್ ಎಷ್ಟು ಫೇಮಸ್ ಐತೆ ಅಂದ್ರೆ ಇಲ್ಲಿ ಪ್ರತಿ ಸ್ಕೂಲ್ದಿಂದನೂ ಬರ್ತಾರೆ. ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಬಂದು ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಸರ್ ಎಕ್ಸ್ಪ್ಲೇನ್ ಮಾಡೋದನ್ನ ನೋಡಿ ಆಮೇಲೆ ಸರ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮತ್ತೆ ಬೇರೆದವ್ರಿಗೆ ಹೋಗಿ ಹೇಳ್ತಾರೆ. ನಾನೇ ಎಷ್ಟೋ ಸ್ಕೂಲ್ಗೆ ಹೋಗಿ ಹೇಳೀನಿ, ಬಂದು ವಿಸಿಟ್ ಮಾಡ್ರಿ ಸರ್, ಇಲ್ಲಿಷ್ಟು ಚಲೋ ಐತಿ, ಹುಡುಗರಿಗೆ ಇಷ್ಟು ನಾಲೆಜ್ ಸಿಗ್ತೈತಿ. ಸೊ ನಾವು ಚಿಕ್ಕವರಿದ್ದಾಗ ನೋಡ್ದಂಥ ಕೆಲವು ಪಕ್ಷಿಗಳದಾವ, ಇಲ್ಲೆಲ್ಲ ಜೀವಿಗಳದಾವು. ನಾ ಚಿಕ್ಕವಳಿದ್ದಾಗ, ಬಟ್ ಇವಾಗ ಇದಾವು. ನಾನು ಇಲ್ಲಿ ಬಂದು ಎಂಟ್ರನ್ಸ್ ಆದ ಕೂಡಲೇ ಮೇಡಮ್ ಹೇಳಿದೆ, ಇಲ್ಲಿ ನಾನು ನೋಡ್ತಕ್ಕಂಥ ಕೆಲವು ಪಕ್ಷಿಗಳದಾವ್ರಿ ಮೇಡಮ್ಮ, ಬಟ್ ಈಗ ಇದೆಲ್ಲ ನೋಡಕಂದೆ. ಸೊ ಈ ಜನ್ರೇಷನ್ ಹೆಂಗೈತಂದ್ರೆ ಅಲ್ಲಿ ಏನ್ ರೈತಂದ್ರೆ ಅಂದ್ರೆ ಬೆಳ್ಸಕ್ ನೋಡಲ್ಲ, ಹಂಗ ಮುಚ್ಚಕ್ ನೋಡ್ತಾರೆ. ಹಂಗೆ ಮಾಡ್ಬಾರ್ದು. ಈಗ ನಿಮ್ಮ ಮುಂದಿನ ಪೀಳಿಗೆಗೆ ಏನ್ ಮಾಡ್ಬೇಕಪ್ಪ, ಏನೋ ಒಂದು ನಶಿಸಿ ಹೊಂಟೈತೆ ಅದನ್ನ ಇದು ಮಾಡ್ಬೇಕು, ಶೇಖರಣೆ ಮಾಡಿಡ್ಬೇಕು. ಸೊ ಈಗ ನೋಡ್ರಿ, ಇಲ್ಲಿ ಒಂದು ಏನೋ ಪ್ರಿಸರ್ವ್ ಮಾಡಿರ್ತಾರೆ, ಇಲ್ಲಿ ಎಷ್ಟೋ ಜೀವಿಗಳದಾವ. ಇವು 3 ವರ್ಷ ಏನೂ ಆಗಲ್ಲ, 3 ತಿಂಗಳು ಇದು ಏನೂ ಕೆಡಲ್ಲ, ಹಂಗ ಪ್ರಿಸರ್ವ್ ಮಾಡ್ಕೊಂತ ಇರ್ತಾರೆ. ಸೊ ಈ KCD ಮ್ಯೂಸಿಯಂಗೆ 1772 1947 ಸ್ಥಾಪನೆ ಆಗಿದ್ದಾರೆ ಸರ್. ಆಮೇಲೆ ಸಲೀಂ ಅಲಿ, ಖ್ಯಾತ ಪಕ್ಷಿ ತಜ್ಞ ಸಲೀಂ ಅಲಿನೂ ಸುಧಾ ಇಲ್ಲಿ ಬಂದು ವಿಸಿಟ್ ಕೊಟ್ಟಾರ. ಆಮೇಲೆ ಇಲ್ಲಿ ಫ್ಯಾಮ್ಲಿನೂ ಬರ್ತಾವೆ, ಎಷ್ಟೋ ತಮ್ಮ ಪೇರೆಂಟ್ ತಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಹಂಗ ನೀವು ಏನ್ ಮಾಡ್ರಿ ಅಂದ್ರೆ ಈಗ ಇಲ್ಲಿ ಬಂದು ನೋಡಿ ಹೋಗಿರಲ್ಲ, ಸೊ ನಿಮ್ಮ ಲೋಕಲ್ ನಿಮ್ಮ ಏರಿಯಾದಾಗ ಆಜು ಬಾಜು ಊರಾಗೆಲ್ಲ ಇರ್ತಾವಲ್ಲ ಸ್ಕೂಲು ಕಾಲೇಜು, ನಿಮ್ಮ ಫ್ರೆಂಡ್ಸಿಗೆ ಸರ್ಕಲ್ ಹೋಗ್ರಿ. ಧಾರವಾಡದಾಗ ದೊಡ್ಡ KCD ಕಾಲೇಜ್ನಾಗ ಜುವಾಲಜಿ ಮ್ಯೂಸಿಯಂ ಇದೆ. ಅಲ್ಲೆಲ್ಲ ಭಾಳ ಎಲ್ಲ ಪ್ರಿಸರ್ವ್ ಮಾಡಿ ವಸ್ತುಗಳನ್ನ ಇಟ್ಟಾರ, ಜೀವಿಗಳದಾವ, ನೋಡ್ಲಾರ್ದೆಲ್ಲ ಸಿಗ್ತಾವ ಅಂತ ನೀವು ಎಲ್ಲ ಹೇಳ್ರಿ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬಂದು ವಿಸಿಟ್ ಮಾಡ್ರಿ. ಹಾಗೂ ಇಲ್ಲಿ ನವೀನ್ ಪ್ಯಾಟಿಮೆಂಟ್ ಸರ್ ಅಂತಂದ್ರೆ ಇದನ್ನೆಲ್ಲ ಅವರ ನೋಡ್ಬೋದು. ಇಷ್ಟು ಲಕ್ಷಣವಾಗಿ ಇಷ್ಟು ನೀಟಾಗಿ ಐತೆ ಅಂದ್ರೆ ಅದಕ್ಕೆ ಕಾರಣ ನವೀನ್ ಪ್ಯಾಟಿಮೆಂಟ್ ಸರ್. ಇಲ್ಲಿ ಬಂದಂತಕ್ಕಂಥ ಎಲ್ಲರಿಗೂ ಇಷ್ಟು ಪೇಷನ್ಸ್ಲೆ ಎಕ್ಸ್ಪ್ಲೈನ್ ಮಾಡ್ತಾರಂದ್ರೆ ಇಲ್ಲಿದ್ರೆ ಜಲ್ದಿ ಹೋಗಕ್ಕೆ ಮನಸ್ಸಾಗಲ್ಲ, ಹಂಗಾಕೈತಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ನಾನು ರಾಯಚೂರು ಜಿಲ್ಲೆ ಬೇಲೂರು ತಾಲೂಕು SKS ಪ್ಯಾರಾಮೆಡಿಕಲ್ ಸ್ಟೂಡೆಂಟು. ನನ್ನ ಹೆಸರು ಜ್ಯೋತಿ, ನನ್ನ ಅಪ್ಪನ ಹೆಸರು ಅಮರಣ್ಣ. ನಾನು ಧಾರವಾಡಕ್ಕೆ SKS ಕಾಲೇಜಿಂದ ಎಲ್ಲ ಮ್ಯೂಸಿಯಮ್ ಅಂದರೆ ಸೈನ್ಸ್ ಅಂದರೆ ಪ್ಯಾರಾಮೆಡಿಕಲ್ ಸಂಬಂಧಪಟ್ಟಂಥ ಕಾಲೇಜ್ಗಳಾಗಲಿ ಎಲ್ಲ ಅಷ್ಟು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ, ಮತ್ತು ನಾನು ಅದರಲ್ಲಿ ಏನೋ ಉಪಯೋಗ ಆಗುತ್ತೆ ನಾನು ತಿಳ್ಕೊಂಡಂತ ನೋಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಸಂಬ್ರೀನ್ ಮೇಡಮ್ ಅವರಿಂದ ಬಂದಿದ್ದು, ಅಲ್ಲಿ ಅಂತೂ ನಮ್ಮ ಬಾಬಾರಾವ್ ಸರಿಂದ ಪ್ರಿನ್ಸಿಪಲ್ ಅವರು ಇಲ್ಲಿ ಧಾರವಾಡ ಕಳಿಸಿದ್ರೆ, ಇಲ್ಲಿಂದ ನಮ್ಮ ಸಂಬ್ರೀನ್ ಮೇಡಮ್ ಸಹಾಯದಿಂದ ನಾವು ಮತ್ತು ಸರ್ ಅವರಿಂದ ಇದು ಫಸ್ಟು ಹಾಲಿನ ಡೈರಿ ಅಲ್ಲಿ ಹೋಗಿ ನಂದಿನಿ ಅಲ್ಲಿ ಹೋಗಿ ನೋಡ್ಕೊಂಡ್ವಿ. ಮತ್ತು ನೆಕ್ಸ್ಟ್ SDM ಕಾಲೇಜ್ ಹೋಗಿ ನೆಕ್ಸ್ಟ್ ಇಲ್ಲಿ ಬಂದ್ವಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯ.
ಇಲ್ಲಿ ಬಂದಿದ್ವಿ. ಎಲ್ಲ ಪ್ರಾಣಿ ಪಕ್ಷಿ ಮತ್ತು ನಾವು ಇನ್ನು ಕೆಲವು ನೋಡ್ಲಾರ್ದಂತಹ ಫಿಶ್ಗಳು, ಅದು ಹಲವಾರು ಪ್ರಾಣಿಗಳು ಇದ್ದಾವೆ. ಅದರಲ್ಲಿ ನಾನು ಸೈನ್ಸಲ್ಲಿ ಆಲ್ಮೋಸ್ಟ್ ಕೆಲವೊಂದಿಷ್ಟನ್ನೆಲ್ಲ ನೋಡಿದ್ದೀನಿ. ಇಲ್ಲಿ ಬಂದಂತ ಮೇಲೆ ನಾನು ನೋಡ್ಲಾರ್ದವ್ರನ್ನ ಅಷ್ಟೇ ಮಾತ್ರ ನಾನು ನೋಟ್ ಮಾಡ್ಕೊಂಡು ಮತ್ತೆ ಅದ್ರ ಬಗ್ಗೆ ರೀಡ್ ಮಾಡೀನಿ. ಅಷ್ಟೊಂದೇನು ಭಾಳ ಏನು ಮಾಡಿಲ್ಲ, ಜಸ್ಟ್ ಮೇನ್ ಹೆಡ್ಡಿಂಗ್ ಬರ್ಕೊಂಡು, ಯಾಕಂದರೆ ಇಲ್ಲಿ ಅಷ್ಟು ಬರ್ಕೋ ಅಷ್ಟು ಟೈಮ್ ಇಲ್ಲ. ಆದರೂ ಹೇಳೋಕ್ಕೂ ನಮ್ಮ ಸಂಬ್ರಿನ್ ಮ್ಯಾಮ್ ನಿಮಗೋಸ್ಕರ ಹೇಳ್ತಿದ್ದಾರೆ, ಸರು ನೋಟ್ ಮಾಡ್ಕೋಬೇಡ, ಫಸ್ಟ್ ಕೇಳು ಆಮೇಲೆ ನೋಟ್ ಮಾಡ್ಕೊ, ನೀನು ಯೂಟ್ಯೂಬಲ್ಲಾಗಲಿ ಅಥವಾ ಗೂಗಲಾಗಲಿ ಸರ್ಚ್ ಮಾಡ್ಬೋದು ಅಂತಂದು. ಹಾಗಾಗಿ ನಾನು ಮೇನ್ ಹೆಡ್ಡಿಂಗ್ ನೇಮ್ಸ್ ಅಷ್ಟೇ ಬರ್ಕೊಂಡೆ. ಆಲ್ಮೋಸ್ಟ್ ನಾನು ಎಲ್ಲ ಸ್ಟೂಡೆಂಟ್ಸ್ನ ನೋಡಿದೆ, ಅವರು ಕೇಳ್ತಾ ಬಂದರು. ಆಲ್ಮೋಸ್ಟ್ ನಮ್ಗೆ ತಿಳಿದಷ್ಟಾದರೂ ರೀಡ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಇಂಥ ಒಂದು ವರ್ಡ್ಸ್ ನಾನು ಅಲ್ಲಿ ಕೇಳಿನಲ್ಲ, ಜಸ್ಟ್ ನನ್ನ ಮೊಬೈಲ್ ಇದ್ರೆ ಹೊಡ್ಕೊಂಡು ನೋಡ್ಬೋದಲ್ಲ ಅಂತ ತಲೆಯಲ್ಲಿ ಬರುತ್ತೆ. ಆಲ್ಮೋಸ್ಟ್ ರೀಡ್ ಮಾಡ್ಕೋಬೇಕಂತ ಎಲ್ಲರ ಹತ್ರ ಕೇಳ್ತಿದ್ದೆ, ಆದ್ರೆ ಈಗೆಲ್ಲ ಹೊರಗಡೆ ಹೋಗಿ ಹೇಳ್ತಿದ್ದೆ. ಅವರೆಲ್ಲ ಹೇಳ್ತಿದ್ರು ನನಗೆ ಎಲ್ಲ ಕೇಳ್ತಿದ್ರು ಅಂತಾನೆ. ಆಲ್ಮೋಸ್ಟ್ ಮಾಡ್ಕೋಬೋದು. ನಮ್ಮ ಸಂಬ್ರಿನ್ ಮ್ಯಾಮ್ ನಾನು ಇನ್ನೂ ರೀಡ್ ಮಾಡ್ತಿದ್ದೆ, ಸಂಬ್ರಿನ್ ಮೇಡಮ್ ಕೇಳ್ಬೋದು ಅಂತಂದು. ಇಲ್ಲಿ ಟೀಚ್ ಮಾಡ್ತಕ್ಕಂಥ ಸರ್ಗಳು ಥ್ಯಾಂಕ್ಸ್, ಮತ್ತು ನಮ್ಗೆ ಕರ್ಕೊಂಡು